ಎಲ್ಲರಿಗೂ ಆಗಮಿಸಿದ ವಾಣಿಜ್ಯ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಗಣೇಶ್ ಸರ್, ಸುರೇಶ್ ಸರ್, ಆರ್ ಎಸ್ ಗೌಡರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ಕೊತೀನಿ. ಮತ್ತು ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಹೇಳ್ತಾ, ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ, ಟ್ರೈ ಮಾಡ್ತೀನಿ. ತುಂಬ ಇದ್ದಾವೆ, ಮುಂದಿನ ದಿನಗಳಲ್ಲೇ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಟೀಸರ್ ಇದಾಯಿತು, ಬರ್ತಡೇ ದಿನ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾ ಮೇಡಮ್ದು ಒಂದು ಬಿಟ್ಟಿದೆ. ಆವಾಗ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಸೊ ಅದರಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿ ಹೀರೋದು ಮತ್ತೆ ನಾನು ಯಾವ ಥರ ಬಿಡಬೇಕಂತ ಅಲ್ಲಿಂದ ವರ್ಕ್ ಮಾಡಿ ಈ ಥರದೊಂದು ಟೀಸರ್ ಬಿಟ್ಟೆ. ಆಗಲೇ ನನಗೆ ತುಂಬ ಫೋನ್ ಎಂಗೇಜ್ ಬರ್ತಾಯಿತ್ತೆ, ಅಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಟೀಸರ್ ಬಗ್ಗೆ. ಸೊ ಇದೆಲ್ಲ ಕ್ರೆಡಿಟ್ ವಿಜಯ್ ಸರ್ಗೂ ಸೇರುತ್ತೆ, ಯಾಕಂದರೆ ಅವ್ರು ನನಗೆ ಅಷ್ಟು ಬೆನ್ನೆಲುಬಾಗಿ ಈ ಸಿನಿಮಾ ಮಾಡೋಕ್ಕೆ ನಿಂತಿದ್ದರು. ಸೊ ಥ್ಯಾಂಕ್ ಯು ವಿಜಯ್ ಸರ್. ಎಲ್ಲಿಂದ ಮತ್ತು ಎಲ್ಲರೂ ಕಲಾವಿದರಿಗೂ ಥ್ಯಾಂಕ್ಸ್. ಅಂದರೆ ಇದರಲ್ಲಿ ತುಂಬ, ಅಂದರೆ ಬಹುಶಃ ಒಂದು 50ರಿಂದ 60 ಕಲಾವಿದರು, ರಂಗಭೂಮಿ ಮತ್ತು ಸಿನಿಮಾ ಕಲಾವಿದರು ಇದರಲ್ಲಿ ಇದರ ಮುಂದಿನ ದಿನಗಳಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ. ಇವಾಗ ಸದ್ಯದಲ್ಲಿ ಅಭಿಷೇಕ್ ದಾಸ್ ಮತ್ತು ವಜ್ರದೀರ್, ರಾಕೇಶ್, ಮಿತ್ರ ಸರ್, ಆಮೇಲೆ ಅವಿನಾಶ್ ಸರ್, ಅಚ್ಯುತ್ ಸರ್, ರಿತನ್ಯ ಮತ್ತು ನಮ್ಮ ಶಿಶಿರ್, ಇಷ್ಟು ಈಗ ತಾನೇ ರಿವೀಲ್ ಮಾಡಿದ್ದೀನಿ. ಇವರೆಲ್ಲ ಅಂದರೆ ಇದರಲ್ಲಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ತುಂಬ ಇಂಪಾರ್ಟೆಂಟ್ ಆಗಿ ರೋಲ್ ಮಾಡುತ್ತೆ. ಯಾವ ಪಾತ್ರಗಳು ಒಂದು ಇನ್ಕಂಪ್ಲೀಟ್ ಇರಲ್ಲ, ಎಲ್ಲರದ್ದು ಒಂದು ಕಂಪ್ಲೀಟ್ ಆಗಿ ಹೋಗುತ್ತೆ. ಅದು ತುಂಬ ಪಾತ್ರಗಳು ಈ ಸಿನಿಮಾದಲ್ಲಿದೆ. ಇದು ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಎಲ್ಲ ಪಾತ್ರಗಳು ಒಂದು ಸರ್ಕಲ್ ಆಗಿ ಮುಗಿಯುವಂಥದ್ದು. ಸೊ ಈ ಸಿನಿಮಾದ ಅದು ವಿಶೇಷ. ಹಾಗೆ ನಮ್ಮ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಅದ್ಭುತವಾಗಿ ನನಗೆ ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ಇಂಥ, ಅಂದರೆ ನಾನು ಇದಕ್ಕೂ ಮುಂಚೆ ಈ ಕ್ಯಾನ್ವಾಸ್ ಮಾಡಿರಲಿಲ್ಲ. ನನಗೆ ಸ್ವಾಮಿಯವರು ಇದಕ್ಕೂ ಮುಂಚೆ ಅವರು ಬಜರಂಗಿ, ವೇದ, ಆಮೇಲೆ ಇವಾಗ ಬಾಗಿ 4 ಇದೆಲ್ಲ ಅವರು ಈ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದ್ರಿಂದ ಅವ್ರು ನನ್ನ ಜೊತೆಯಾಗಿರೋದ್ರಿಂದ ನನಗೆ ತುಂಬ ಸ್ಟ್ರೆಂತ್ ಈಸಿ ಆಯಿತು. ಅಂದರೆ ನನಗಿದು ಮೊದಲನೇ ಸರಿಗೆ ತುಂಬ ಈಸಿ ಆಯಿತು. ಥ್ಯಾಂಕ್ ಯು ಸ್ವಾಮಿಯವರೇ. ಆಮೇಲೆ KM ಪ್ರಕಾಶ್ ಎಡಿಟ್ರು, ತುಂಬ ನನಗಿವಾಗ ಟ್ರಿಮ್ಮಿಂಗ್ ನಡೀತಾ ಇದೆ, ಅವರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ. ಯಾಕೆಂದರೆ ನಾನು ಸಿನಿಮಾ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಆ ಸಿನಿಮಾನೇ ಬೇರೆ ಲೆವೆಲ್ಗೆ ತಗೊಂಡೋಗ್ತಾರೆ. ಸೊ ಅದೊಂದು ನಂಬಿಕೆ ನನಗೆ KM ಪ್ರಕಾಶ್ ಮೇಲೆ. ಆಮೇಲೆ ನನ್ನ ದೋಸ್ತು ಸುಧಾಕರ್ ಇದರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಹಂತದಲ್ಲಿ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಆಮೇಲೆ ನನ್ನ ಫೈಟ್ ಮಾಸ್ಟರ್ ಆಗಿರ್ಬೋದು, ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ನಾಗೇಂದ್ರ ಸರ್, ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಇದು ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಡೈರೆಕ್ಷನ್ ಟೀಮ್, ನನ್ನ ಸಂತು, ಅವಿನಾಶ್, ಅನಂತ್, ಆಕಾಶನ್ ಆ್ಯಂಡ್ ದೇವರಾಜ್, ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಥರದೊಂದು ಸಿನಿಮಾ, ಅಂದರೆ ಇದು ತುಂಬ ಬಿಗ್ ಕ್ಯಾನ್ವಾಸ್ ಸಿನಿಮಾ. ಯಾಕಂದರೆ 80s ಕಾಲಘಟ್ಟ ಕಟ್ಟೋಕ್ಕೆ ತುಂಬ ಒದ್ದಾಡಿದ್ವಿ ಟೆಕ್ನಿಷಿಯನ್ಸ್. ಸೊ ನೀವು ಆ ಲೋಕಕ್ಕೆ, ಅಂದರೆ ಆ ಊರನ್ನ ನೀವೇ ಕಣ್ಣಾರೆ ನಾವು ಅಲ್ಲಿದ್ದೀವೇನೋ ಅನ್ನೋ ಲೆವೆಲ್ಗೆ ಒಂದು ಕಟ್ಟಿಕೊಟ್ಟಿದ್ದೀವಿ, ಆ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಸಾರಿ, ನಮ್ಮ ಅಜನೀಶ್ ಮ್ಯೂಸಿಕ್ ಮರ್ತು ಬಿಟ್ಟಿದ್ದೆ ನಾನು. ಸೊ ಅವ್ರು ನನ್ನ ಜೊತೆ ಜೆಂಟ್ಲ್ಮ್ಯಾನ್ನಿಂದ ಒಳ್ಳೆ ಕಾಂಬಿನೇಷನ್. ನನ್ನ ಜೆಂಟ್ಲ್ಮ್ಯಾನಲ್ಲಿ ಮರಳಿ ಮನಸ್ಸಾಗಿದೆ, ಬಿಗ್ ಸಕ್ಸಸ್, 100 ಮೇಲೆ ಹೋಗಿದೆ. ಅದಾದಮೇಲೆ ಗುರು ಶಿಷ್ಯರು, ಆಣೆ ಮಾಡಿ ಹೇಳ್ತೀನಿ, ಅದು ಒಂದು ಸಕ್ಸಸ್ ಆಗಿದೆ. ಇದು ಯಾಟ್ರಿಕ್ ಕಾಂಬಿನೇಷನ್ಸ್, ನಂದು ಮತ್ತು ಅಜ್ನೀಶ್ ಅವ್ರದ್ದು ಯಾಟ್ರಿಕ್ ಕಾಂಬಿನೇಷನ್. ಒಂದಂತೂ ಹೇಳ್ತೀನಿ, ರಚಿತಾ ಮೇಡಮ್ ಮತ್ತು ವಿಜಯ್ ಸರ್ದು ಒಂದು ಕಾಂಬಿನೇಷನ್ ಸಾಂಗ್ ಇದೆ, ಅದು 2026 ಸೂಪರ್ ಹಿಟ್ ಸಾಂಗ್ ಅಂತ ಇವಾಗಲೇ ಹೇಳ್ತೀನಿ ನಾನು. ಯಾಕಂದ್ರೆ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ಯಾಕಂದರೆ ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ. ಅದು ಬರಿತಿರುವಾಗಲೇ ನಾವು ತುಂಬ ಎಂಜಾಯ್ ಮಾಡಿದ್ವಿ ಈ ಸಾಂಗ್ ಬಗ್ಗೆ. ಸೊ ಗೊತ್ತಾಗುತ್ತೆ ನಮಗೆ ಅದೊಂದು ವೈಬ್. ಮುಂದಿನ ದಿನಗಳಲ್ಲಿ ಆ ಸಾಂಗ್ ಬಿಡುಗಡೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಪ್ರೊಡ್ಯೂಸರ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನದಾತರು, ನಮ್ಮ ನಿರ್ಮಾಪಕರು ಸತ್ಯ ಸರ್ ಆ್ಯಂಡ್ ಹೇಮಂತ್. ನಾವು ಆ್ಯಕ್ಚುಲಿ ಸೂರಜ್ ಸರ್ ಅಂತ ನನಗೆ ಅಭ್ಯಾಸ. ಸೊ ಇದಕ್ಕೆ ಮೇಯ್ನ್ ಅಂತಂದರೆ, ನಾನು ಸ್ಕ್ರಿಪ್ಟ್ ಬರೆದ ಮೇಲೆ ತುಂಬ ದೊಡ್ಡ ಕ್ಯಾನ್ವಾಸ್ ಇರೋದ್ರಿಂದ ತುಂಬ ಜನಗಳನ್ನ, ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ದು ಉಂಟು. ಸೊ ಈ ಕ್ಯಾನ್ವಾಸಿಗೆ ಅಷ್ಟು ಜನ ಸ್ವಲ್ಪ ಮುಂದೆ ಬರೋಕ್ಕೆ ಹಿಂದೆ ನೋಡ್ತಾಯಿದ್ರು. ಬಟ್ ಸತ್ಯಪ್ರಕಾಶ್ ಸರ್ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ದು,
ಕತೆ ಅವರು ತಂದೆ ಮಗ ಇಬ್ಬರು ಸೇರಿ ಮಾತಾಡಿಕೊಂಡು ನಾವು ಮಾಡ್ತೀವಿ. ಅವ್ರು ಹೇಳಿದ್ದು ಇದು ನೀನು ಈ ಸಿನಿಮಾಗೆ ಏನು ಬೇಕೋ ಅದು ತೊಗೊಂಡು ನೀವು ಮಾಡಪ್ಪ, ನಾವು ಒಂದು ಪ್ರಶ್ನೆನೂ ಮಾಡಲ್ಲ ಅಂತ ಹೇಳಿದ್ರು. ಸೊ ಅದೇ ಮಾತಿನ ಪ್ರಕಾರ ಅವ್ರು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ಸೊ ಈ ಒಂದು ಸಿನಿಮಾ ಬರೋಕ್ಕೆ ಅವರು ಮುಖ್ಯ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೂರಜ್ ಸರ್, ಥ್ಯಾಂಕ್ ಯು ಸತ್ಯಪ್ರಕಾಶ್ ಸರ್. ಮತ್ತು ನನಗೆ ಎಲ್ಲದಕ್ಕಿಂತ ಇನ್ನೊಂದು ವಿಶೇಷ ರಚಿತಾ ಮೇಡಮ್ ಅವ್ರದ್ದು ಏನಂದರೆ, ಅವ್ರನ್ನ ಈ ಪಾತ್ರ ಒಪ್ಸೋದಿದೆಯಲ್ಲ ನನಗೆ ಫಸ್ಟ್ ಆಫ್ ಆಲ್ ಹೋಗಿ ಕೇಳೋಕ್ಕೆ, ಮೇಡಮ್ ನೀವು ಇದರಲ್ಲಿ ಈ ಏಜು ಒಂದು ಮಗುವಿನ ತಾಯಿಯಾಗಿ ಕಾಣಿಸ್ಕೊಳ್ತೀರಂತ ಎಲ್ಲಿ ಹೊಡೆದ್ಬಿಡ್ತಾರೋ ನನಗೆ ಅಂತ ಭಯ ಇತ್ತು. ಏನು ಹೋಗಿ ಒಬ್ಬ ಮಗುವಿನ ತಾಯಿ ಕೇಳ್ತಾರೆ ಏನಿದು ಅಂತ. ಬಟ್ ಅವರು ತಗೊಂಡಿದ್ದು ಒಂದು ಹೆಲ್ತಿಯಾಗಿ ತಗೊಂಡಿದ್ದು ಕರೆಕ್ಟ್. ಜಗೇಶ್ ಸರ್, ನಾನು ಈ ಟೈಮಲ್ಲಿ ಏನೋ ಒಂದು ಬೇರೆ ಯೋಚನೆ ಮಾಡ್ತಾಯಿದ್ದೆ. ಈ ಪಾತ್ರ ನನಗೆ ಅಂದರೆ ಅವರು ಮಾಡೋಕ್ಕೆ ಒಪ್ಕೊಂಡ್ರು. ಅವ್ರ ಪ್ರಶ್ನೆ ಏನು ಕೇಳಿದ್ರು ಅಂದರೆ, ಇದು ನಿಮಗೆ ನಂಬಿಕೆ ಇದ್ದರೆ ನೀವು ಮಾಡಿ ಅಂತ. ಇಲ್ಲ ಮೇಡಮ್ ನನಗೆ ಅನಿಸ್ತಾ ಇದೆ ನೀವು ಇದು ಮಾಡ್ತೀರಾ ಅಂತ. ಬಟ್ ಅವರು ಸೆಟ್ಟಿಗೆ ಬಂದಾಗ ನಾವು ಸೆಟ್ಟಲ್ಲಿ ಯಾರನ್ನಾದ್ರೂ ಕೇಳಿ ಪ್ರತಿ ಸೀನು ಅವರು ಸೀನ್ಗೆ ವಿಸಲ್ ಹೊಡ್ತಾ ಇದ್ರು. ಅದೇ ನಮಗೆ ಸಕ್ಸಸ್. ಸೊ ಅವ್ರ ಡೈಲಾಗ್ ಬಂತಂದರೆ ಆ ಥರ. ಮತ್ತು ಆ ಕ್ಯಾರೆಕ್ಟರ್ ಆಗಿತ್ತು ಅಂದರೆ ಅವ್ರ ಎಂಟ್ರಿನೇ ಒಂದು ಫೈರ್, ಪ್ರತಿ ಸೀನು ಫೈರ್ ಎಂಟ್ರಿ ಅವ್ರದ್ದು. ನಾವೇನು ಟೀಸರಲ್ಲಿ ತೋರಿಸಿದ್ವಿ ಆ ಥರ. ಆಮೇಲೆ ವಿಜಯ್ ಸಾರ್ದತ್ತು ಕೇಳೋಂಗಿಲ್ಲ. ಅವ್ರ ಅಭಿಮಾನಿಗಳಾಗಿ ನಾನೊಬ್ಬ ಅಭಿಮಾನಿಯಾಗಿ ಬೇರೆ ಒಂದು ರೂಪ್ ಮುಟ್ಟುತ್ತೆ ಬಿಡಿ. ಅವ್ರದ್ದು ಎಲಿವೇಶನ್ ಸೀನ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ಸ್ ಆಗಿರ್ಬೋದು, ಅವ್ರ ಫೈಟ್ಸ್ ಆಗಿರ್ಬೋದು ತುಂಬ ಇದೆ. ಇನ್ನು ಎಮೋಷ್ನಲ್ ಪಾರ್ಟ್ ಅಂತ ಬಂದುಬಿಟ್ಟು ತಾಯಿ ಮಗನಾಗಿ ವಿಜಯ್ ಸರ್ ನಡೆಸಿದ್ದಾರೆ, ಮಗಳ ತಂದೆಯಾಗಿ ವಿಜಯ್ ಸರ್ ತುಂಬ ಅದ್ಭುತವಾಗಿ ಎರಡು ಪಾತ್ರಗಳನ್ನು, ಒಂದು ತಾಯಿ ಅಲ್ಲಿ ಕನಸು, ಮಗಳ ಒಂದು ದೂರದೃಷ್ಟಿ, ಎರಡು ಅದ್ಭುತವಾಗಿ ಅವರು ಅಂದರೆ ಎರಡು ಪಾತ್ರ ಮಗ ಆಗಿ ತಂದೆಯಾಗಿ ನಿಭಾಯಿಸಿದ್ದಾರೆ. ತುಂಬ ಒಂದು ಸ್ಪೆಷಲ್ಲು. ಅದನ್ನು ಅವರು ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಆಡಿಯೋದಲ್ಲಿ ಲೈವ್ ಆಗಿದೆ. ಥ್ಯಾಂಕ್ ಯು. ಮತ್ತು ಆನಂದ್ ಸಲಗ ವಿಜಯ್ ಸರ್ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ನಾನು ಬರಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ನಾನು ಅದಕ್ಕೋಸ್ಕರ ಜಾನ್ವರಿ ಬರ್ತ್ಡೇಗೆ ನಾವೆಲ್ಲ ಅಭಿಮಾನಿಗಳು ಸೇರಿ ಅವತ್ತು ಅವ್ರದ್ದು ಸೆಲೆಬ್ರೇಟ್ ಮಾಡಿ 23ಗೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲಿ ಸೇರಿಸಿ ಒಂದು ದೊಡ್ಡ ಅವ್ರ ಹುಟ್ಟುಹಬ್ಬನ ಈ ಸಿನಿಮಾನ ಒಂದು ದೊಡ್ಡ ಸಕ್ಸಸ್ ಮಾಡೋದ್ರ ಮೂಲಕ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇದು ಮಾಡ್ತಿದ್ವಿ. ನನಗೆ ಭಾಳ ಖುಷಿ ಇದೆ ಅವ್ರ ಬರ್ತ್ಡೇ ದಿನದಂದು ಬರೋದು. ಸೊ ಒಳ್ಳೆ ಅದ್ಭುತವಾದ ಒಂದು ಡೇಟ್. ಈ ಡೇಟ್ ನನಗೆ ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನಾನು ಈ ಮುಂಚೆಗೆ ಬರಬೇಕಿತ್ತು. ಬಟ್ 23rd ಯಾಕಂದರೆ ಅವ್ರ ಬರ್ತ್ಡೇ ದಿನವೇ ಬರಬೇಕು ಅನ್ನೋದು ನನಗೆ ಒಂದು ಕನಸಿತ್ತು. ನಾನು ನಿರ್ಮಾಪಕರ ಹತ್ರ ಹೇಳಿದಾಗ ತುಂಬ ಒಳ್ಳೆ ಡೇಟ್ ಅದು. ಹೀರೋ ಬರ್ತ್ಡೇನ ನಾವು ಒಂದು ಸಿನಿಮಾ ಮಾಡೋದು ಒಳ್ಳೆಯದು, ಆ ಡೇಟೇ ಫಿಕ್ಸ್ ಮಾಡೋಣ ಅಂತ ಈ ಒಂದು ಜಾನ್ವರಿ 23 ದಿನಾಂಕನ ಫಿಕ್ಸ್ ಮಾಡಿದ್ವಿ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಮಾಸ್ತಿ ಆ್ಯಂಡ್ ಶ್ರೀಕಾಂತ್. ಥ್ಯಾಂಕ್ ಯು ಮಿತ್ರ ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಹೇಳಿ. ಒಂದು ಪ್ರಶ್ನೆ ಇದೆ ಅಂತ. ಒಂದು ಈ ಮೈಕ್ ಕೊಟ್ಬಿಡಿ, ಬೇಗ ಬೇಗ. ಆಮೇಲೆ ಮಾತಾಡ್ಬೋದಲ್ಲ, ನಾನು ಸುಮ್ಮನೆ ಪೀಟಿಕೆ. ಆಮೇಲೆ ಸ್ಟೇಜ್ ಮೇಲೆ ಬರ್ತೀವಿ. ಸರ್, ನಿಮ್ಮ ಕಾಟೇರ ಇರ್ಬೋದು ಅಥವಾ ಈಗ ಲ್ಯಾಂಡ್ ಟೀಸರ್ ನೋಡಿದಂಥ ಸಂದರ್ಭದಲ್ಲಿ KV ರಾಜು ಅವರ ಸಿನಿಮಾಗಳನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತೀರಾ? ಎಸ್ ಸರ್. ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಥಾಟ್ಗಳು, ಏನು ವಿಚಾರ ನಿಮ್ಮನ್ನ ಕಾಡಿತ್ತು ಇಂತಹ ಒಂದು ಕಂಟೆಂಟ್ಗಳನ್ನ ನೀವು ತೆರೆ ಮೇಲೆ ತರೋದಕ್ಕೆ? ಇಲ್ಲ ಸರ್, ಅದು ನಾನು ಬೆಳೆದು ಬಂದ ರೀತಿ ಅದು. ಯಾಕಂದರೆ ನನಗೆ ಸಿನಿಮಾ ಬಂದಾಗ ನಾನು ಇದಕ್ಕಿಂತ ಮುಂಚೆಗೆ ಬೇರೆ ಪ್ರಯತ್ನ ಮಾಡಿದೆ. ಆಮೇಲೆ ನನಗೆ ಅರಿವಾಗಿದ್ದು KV ರಾಜ್ ಸರ್ ಆಗಿರ್ಬೋದು, ಸಿದ್ಧಲಿಂಗಯ್ಯ ಸರ್, ಪುಟ್ಟಣ್ಣ ಸರ್, ಅವರು ಅನುಭವದಲ್ಲಿರೋದನ್ನು ಮಾಡೋಕ್ಕೆ ಹೊರಟಾಗ ಅದು ತುಂಬ ಸ್ಕ್ರೀನಲ್ಲಿ ಅವ್ರದ್ದೇ ಒಂದು ಯುನೀಕ್ ಆಗಿ ಸ್ಪೆಷಲ್ ಆಗಿ ಕಾಣ್ತು. ಸೊ ನಾನು ಆವಾಗ ಥಿಂಕ್ ಮಾಡಿದಾಗ ಮೊದಲು ನಾನು ನನ್ನ ಅನುಭವದ್ದು, ನಾನು ನೋಡಿದ್ದು, ನಾನು ಹತ್ತಿರದಿಂದ ಕೇಳಿದ್ದನ್ನು ಮಾಡಬೇಕಂತ ಅನಿಸ್ತು. ತುಂಬ ಅದನ್ನೇ ಆ ಒಂದು ಯೋಚನೆಯಲ್ಲಿ ಗುರು ಶಿಷ್ಯರು ಮಾಡಿದಾಗ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ತುಂಬ ಜನ ಫೋನ್ ಮಾಡಿ ಸಿದ್ಧಲಿಂಗಯ್ಯ ಸರ್ ಹೋಲುತ್ತೆ ಅಂದರೆ ಆ ಥರದ್ದು ಒಂದು ಥಾಟ್ ಅಂದಾಗ ತುಂಬ ಖುಷಿ ಆಯಿತು ನನಗೆ. ಸೊ ಈ ಒಂದು ಜಾನರಲ್ಲಿ ತುಂಬ ಕಡಿಮೆ ನಿರ್ದೇಶಕರು ಇರೋದು, ನಾವು ಆ ಜಾನರಲ್ಲಿ ಮಾಡ್ಬೋದು. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಒಂದು ಪ್ರಯತ್ನ ಆಗಲ್ಲ, ಪಕ್ಕದ ರಾಜ್ಯದಲ್ಲಿ ಆಗ್ತಾಯಿದೆ, ನಮ್ಮಲ್ಲಿ ಆಗ್ತಾ ಇಲ್ಲ. ಸೊ ಇದೊಂದು ಕಾಲಿದೆ. ನಾನು ನೋಡಿದ್ರಿಂದ
ನನಗಿದು ತುಂಬ ಈಸಿ ಆಗಿರೋದ್ರಿಂದ ಇದು ನಾನು ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಈ ದಾರಿ ತೊಗೊಂಡೋಗಿದ್ದೀನಿ. ಇದು ಎಲ್ಲವರೆಗೂ ಹೋಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಅಲ್ಲಿ ಕೆದಕ್ತಾ ಹೋದಾಗ ತುಂಬ ಇದಿದೆ. ಈ ಹಿಂದೆ ನಮ್ಮ ಬುಕ್ಗಳು ಆಗಿರ್ಬೋದು, ಬರೆದವರಾಗಿರ್ಬೋದು, ಈ ಥರದ ಹಳ್ಳಿ ಪ್ರಧಾನ ಕಾದಂಬರಿಗಳೇ ನಮಗೆ ಸಿಗೋದು. ಇವಾಗ ಕುವೆಂಪು ಅವ್ರದ್ದಾಗಿರ್ಬೋದು, ಕಾರಂತರ ಆಗಿರ್ಬೋದು. ಸೊ ಮೇಯ್ನ್ ಈ ಸಿನಿಮಾ ಮಾಡೋಕ್ಕೆ ಕಾರಣ ನನಗೆ ಕಾರಂತ್ ಸರ್ ಅವ್ರದ್ದು ಚೋಮನ ದುಡಿ ಇನ್ಸ್ಪಿರೇಷನ್. ಸೊ ಅದನ್ನ ಇಟ್ಕೊಂಡು ನಾನು ಇದನ್ನು ಮಾಡೋಕ್ಕೆ ಹೋಗಿದ್ದೀನಿ. ಸೊ ಇನ್ಮೇಲೆ ಇದೇ ಥರದ ಒಂದು ಪ್ರಯತ್ನ ಆಗುತ್ತೆ, ನೋಡೋಣ ಸರ್, ಎಲ್ಲವರೆಗೂ ಆಗುತ್ತೆ. ಥ್ಯಾಂಕ್ ಯು.